ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಜೋಳದಿಂದ ತುಂಬಾನೇ ಗರಿ ಗರಿ ಆಗಿರುವಂತಹ ಮಸಾಲಾ ದೋಸೆನ ಯಾವ ತರ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಮನೆಯಲ್ಲಿ ಯಾವಾಗ್ಲೂ ಅಕ್ಕಿಯಿಂದ ದೋಸೆ ಮಾಡ್ತಾನೆ ಇರ್ತೀವಿ. ಸ್ವಲ್ಪ ಹೆಲ್ತಿಯಾಗಿ ಜೋಳದಿಂದ ದೋಸೆನ ಮಾಡ್ಕೊಳ್ತೀನಿ. ಆರೋಗ್ಯಕ್ಕೆ ಆರೋಗ್ಯ, ರುಚಿಗೆ ರುಚಿ ಎರಡೂ ಸಿಗುತ್ತೆ. ಡಯಟ್ ಮಾಡ್ಕೊಂಡು ತೂಕ ಇಳಿಸ್ಬೇಕು ಅನ್ನೋರಿಗೆ ದಿ ಬೆಸ್ಟ್ ರೆಸಿಪಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಂಡ್ ಡಯಾಬಿಟಿಸ್ ಇರುತ್ತಲ್ಲ, ಶುಗರ್ BP ಅಂತವ್ರಿಗೂ ದಿ ಬೆಸ್ಟ್ ಬ್ರೇಕ್ಫಾಸ್ಟ್. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದೇ ಅಲ್ಲ, ರಾತ್ರಿ ಊಟಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಸಿಂಪಲ್ ಆಗಿರುವಂಥ ಚಟ್ನಿ ಕೂಡ ಮಾಡಿ ತೋರಿಸ್ತೀನಿ. ಮೊದಲನೇದಾಗಿ ನಾನು ಒಂದು ಪಾತ್ರೆಯಲ್ಲಿ ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ 2 ಕಪ್ಪಿನಷ್ಟು ನಾನು ಜೋಳನ ಹಾಕ್ತಾ ಇದ್ದೀನಿ. ಕಪ್ಪಿನ ಸೈಜ್ ಕಡಿಮೆ ಜಾಸ್ತಿ ಮಾಡ್ಕೋಬಹುದು. ನಾನಿಲ್ಲಿ ಸುಮಾರಾಗಿ ಒಂದು ಅರ್ಧ kg ಜೋಳನ ತಗೊಂಡಿದ್ದೀನಿ. ನಂತರ ಇನ್ನೊಂದು ಪಾತ್ರೆಯಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿಬಿಟ್ಟು ನೀರು ಹಾಕಿ ಒಂದಲ್ಲ 2 ಸಲ ನೀಟಾಗಿ ತೊಳ್ಕೊಬೇಕು. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಯಾವಾಗ ವೀಡಿಯೋಸ್ ಹಾಕಿ ನೋಟಿಫಿಕೇಶನ್ ಬರುತ್ತೆ. ಜೋಳನ ಉದ್ದಿನಬೇಳೆನ ನೀಟಾಗಿ ತೊಳ್ಕೊಂಡಿದ್ಮೇಲೆ ಮತ್ತೆ ನೀರನ್ನು ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿ 4ರಿಂದ 5 ತಾಸು ನೆನೆಯಕ್ಕೆ ಬಿಡಬೇಕು. ಇನ್ನೂ ಟೈಮ್ ಇದೆ ಅಂದರೆ 6-7 ತಾಸು ಬಿಟ್ಟರು ಚೆನ್ನಾಗಿರುತ್ತೆ. 6-7 ತಾಸು ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಉದ್ದಿನಬೇಳೆ ಮತ್ತು ಜೋಳ ಎಷ್ಟು ಚೆನ್ನಾಗಿ ನೆಂದಿದೆ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಮಿಕ್ಸಿ ಜಾರಲ್ಲಿ ಉದ್ದಿನಬೇಳೆನ ಮಿಕ್ಸಿ ಮಾಡ್ಕೊತಿದ್ದೀನಿ. ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕ್ಕೊಳ್ಳಿ, ನೀರಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಉದ್ದಿನಬೇಳೆನ ಎಷ್ಟು ಸಾಧ್ಯನೋ ಅಷ್ಟು ಫೈನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ಥರನೇ ಮಾಡ್ಕೋಬೇಕು. ಮಿಕ್ಸಿ ಮಾಡಿರುವಂಥ ಉದ್ದಿನಬೇಳೆ ಪೇಸ್ಟನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊತೀನಿ. ನಂತರ ಅದೇ ಮಿಕ್ಸಿ ಜಾರಿಗೆ ನಾನು ಜೋಳನ ಕೂಡ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಜೋಳನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ಕೂಡ ಫೈನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ತರಿತರಾಗೆ ಮಾಡ್ಕೋಬೇಡಿ. ನೋಡಿದ್ರ ಜೋಳದ ಪೇಸ್ಟ್ ರೆಡಿ ಆಯಿತು. ನಿಮಗೆ ಇಲ್ಲಿ ನೀರಾಗಿದೆ ಅಂತ ಅನಿಸ್ಬೋದು. ಜೋಳ ಆಗಿರೋದ್ರಿಂದ ಫರ್ಮೆಂಟೇಷನ್ ಆದಮೇಲೆ ಗಟ್ಟಿ ಆಗುತ್ತೆ. ಆವಾಗ ನೀರು ಹಾಕೋಕ್ಕಿಂತ ಮುಂಚೆನೆ ಇಲ್ಲಿ ಸ್ವಲ್ಪ ನೀರಾಗೆ ಮಾಡ್ಕೊಂಬಿಡಿ. ಉಳಿದಿರುವಂಥ ಜೋಳನ ಕೂಡ ಮಿಕ್ಸಿ ಮಾಡಿಕೊಂಡು ಈ ಉದ್ದಿನಬೇಳೆ ಪೇಸ್ಟಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ನೀರಾಗಿ ಮಾಡ್ಕೋಬೇಕು ಅಂತ ಹೇಳಿನಂತ ಫುಲ್ಲು ನೀರಾಗಿ ಮಾಡ್ಕೋಬೇಡಿ. ನಿಮಗೆ ಗೊತ್ತಾಗುತ್ತೆ. ದೋಸೆ ಹದ ಯಾವ ಥರ ಇರುತ್ತಲ್ಲ, ಸೇಮ್ ಟು ಸೇಮ್ ಅದೇ ಥರನೇ ಇರಬೇಕು. ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಮುಚ್ಚಳನ ಮುಚ್ಚಿ ಓವರ್ ನೈಟ್ ನಾನು ಫರ್ಮೆಂಟೇಷನ್ ಆಗೋಕ್ಕೆ ಬಿಡ್ತೀನಿ. 8 ತಾಸು ಅಥವಾ 10 ತಾಸು ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ದೋಸೆನ ತಿನ್ನಬೇಕಾದ್ರೆ ನಿಮಗೆ ಜೋಳದ ದೋಸೆ ತಿಂತಿದ್ದೀನಿ ಅಂತ ಫೀಲೇ ಬರೋದಿಲ್ಲ. ಕಾಮನ್ ಆಗಿ ಅಕ್ಕಿ ದೋಸೆ ಯಾವ ಥರ ಇರುತ್ತೆ ನೋಡಿ, ಸೇಮ್ ಟು ಸೇಮ್ ಅದೇ ಥರನೇ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚಿಟಿಕೆಯಷ್ಟು ಅಡುಗೆ ಸೋಡನ ಹಾಕ್ಕೊಂಡು ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಕನ್ಸಿಸ್ಟೆನ್ಸಿ ನೋಡಿ ಹೀಗೆ ಇರಬೇಕು. ಇದಕ್ಕಿಂತ ಗಟ್ಟಿ ಮಾಡ್ಕೋಬೇಡಿ, ಇದಕ್ಕಿಂತ ನೀರಾಗಿ ಕೂಡ ಮಾಡ್ಕೋಬೇಡಿ. ಈ ಬ್ಯಾಟರಿಂದ ನಾನು ಆಲ್ರೆಡಿ ಇಡ್ಲಿ ಕೂಡ ಮಾಡಿದ್ದೀನಿ, ಅದನ್ನ ಪೋಸ್ಟ್ ಮಾಡಿದ್ದೀನಿ. ಜೋಳದ ಇಡ್ಲಿ ರೆಸಿಪಿನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಬ್ಯಾಟರ್ನಲ್ಲಿ ಸ್ವಲ್ಪ ತಗೊಂಡು ನಾನು ದೋಸೆ ಹಾಕ್ತಿದ್ದೀನಿ. ದೋಸೆ ಹಾಕೊಳ್ಳೋಕ್ಕಿಂತ ಮುಂಚೆ ಚಟ್ನಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಹುರಿದಿರುವಂತ ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ, ಒಂದು 3/4 ಕಪ್ಪಿನಷ್ಟು. ಒಂದ್ ವೇಳೆ ನಿಮಗೆ ಶೇಂಗಾ ಬೀಜ ಇಷ್ಟ ಇಲ್ಲ ಅಂತಂದ್ರೆ ಫ್ರೆಶ್ ಆಗಿರುವಂತ ಕೊಬ್ಬರಿಯಿಂದ ಕೂಡ ಮಾಡ್ಕೋಬಹುದು. ಖಾರಕ್ಕೆ ತಕ್ಕಂಗೆ 3 ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ನಂತರ 5 ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನ ಹಾಕ್ಬಿಟ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಕರಿಬೇವು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಇಷ್ಟೇ ನೋಡಿ, ಎಷ್ಟು ಸಿಂಪಲ್ ಆಗಿರುವಂಥ ಚಟ್ನಿ ಕೂಡ ರೆಡಿ ಆಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಆಲ್ರೆಡಿ ಫ್ರೈ ಮಾಡಿರುವಂಥ ಶೇಂಗಾ ಬೀಜ ಇದ್ದರೆ 1 ನಿಮಿಷದಲ್ಲಿ ಚಟ್ನಿ ಕೂಡ ರೆಡಿ ಆಯಿತು. ಚಟ್ನಿನ ಈ ರೀತಿ ನುಣ್ಣಿಗೆ ಫೈನಾಗಿ ಮಿಕ್ಸಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅಷ್ಟರೊಳಗಡೆ ದೋಸೆ ಹಂಚು ಕೂಡ ಚೆನ್ನಾಗಿ ಕಾದಿದೆ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಟಿಶ್ಯೂ ಪೇಪರಿಂದ ನೀಟಾಗಿ ಸವರ್ಕೊತೀನಿ. ಈ ರೀತಿ ಎಲ್ಲವನ್ನು ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು 2 ಸೌಟಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ದೋಸೆ ಹಾಕ್ಕೊಳ್ತಾ ಹೋಗಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನೆಲ್ಲ ಹಾಕ್ಕೊಳ್ಳಿ. ದೋಸೆನೆಲ್ಲ ಹಾಕ್ಕೊಂಡಿದ್ಮೇಲೆ ಇವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೋಸೆ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿದ್ರ ಈ ರೀತಿ ಕ್ರಿಸ್ಪಿ ಆದಮೇಲೆ ಚುಚುಗಾಯಿಂದ ತೆಗೆದ್ರೆ ಎಷ್ಟು ಸಲೀಸಾಗೆ ಬರುತ್ತೆ. ಇವಾಗ ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡಿದ್ಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಚಟ್ನಿಯಿಂದ ಸರ್ವ್ ಮಾಡ್ಕೊಳ್ಳಿ. ಸಖತ್ತಾಗಿರುವಂತಹ ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿನೇ ಆಗೋಗುತ್ತೆ. ನೋಡಿದ್ರ ಗರಿ ಗರಿ ಆಗಿರುವಂಥ ಮಸಾಲ ದೋಸೆ ರೆಡಿನೇ ಆಗೋಯ್ತು. ಎಷ್ಟು ಸಿಂಪಲ್ ಪ್ರಾಸೆಸ್ ಅಲ್ವಾ? ಯಾರಿಗೆಲ್ಲ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ರೀತಿ ಕರೆಕ್ಟ್ ಮೆಸರ್ಮೆಂಟ್ಸಿಂದ ಜೋಳದ ದೋಸೆನ ಟ್ರೈ ಮಾಡಿ, 1 ತಿನ್ನಂದ್ರೆ 4 ತಿಂತಾರೆ, ಇದು ಅಂತ ಗ್ಯಾರಂಟಿ. ಇಷ್ಟು ಹೆಲ್ತಿ ಆಗಿರುವಂಥ ಜೋಳದ ದೋಸೆನ ನೀವು ಕೂಡ ಟ್ರೈ ಮಾಡ್ತೀರಲ್ವಾ? ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡೋಕಿನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.